ಇಡೀ ರಾಜ್ಯಕ್ಕೆ ಒಂದು ಶಕ್ತಿಯುತವಾದಂಥ ಧ್ವನಿ ಅಂದರೆ ಅದು ತಪ್ಪಾಗಕ್ಕಿಲ್ಲ. ಆ ಒಂದು ಧ್ವನಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಆ ಧ್ವನಿ ಹೋಗಿದ್ರು ಕೂಡ ಈ ಸಮಾಜಕ್ಕೆ ಏನು ಹಾಕಿಕೊಟ್ಟಿರತಕ್ಕಂಥ ಮಾರ್ಗವನ್ನು ನಾವೆಲ್ಲರೂ ಅಳವಡಿಸ್ಕೋಬೇಕಾಗಿರ್ತಕ್ಕಂಥದ್ದು. ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಬಹಳ ಪರಿಪೂರ್ಣವಾಗಿ ಅವರು ಅತಿ ಹೆಚ್ಚು ತನ್ನ ವಿದ್ಯಾರ್ಥಿ ಜೀವನದಲ್ಲಿ ಅಂಬೇಡ್ಕರ್ ಅವ್ರನ್ನ ಓದ್ಕೊಂಡಿರ್ತಕ್ಕಂಥದ್ದು ಮತ್ತು ಬುದ್ಧರ ಆಶಯಗಳನ್ನ ತಿಳ್ಕೊಂಡಿರ್ತಕ್ಕಂಥದ್ದು. ಬುದ್ಧರ ದೂರದೃಷ್ಟಿಯ ಚಿಂತನೆ ಇದೆಯಲ್ಲ, ಇಡೀ ಪ್ರಪಂಚಕ್ಕೆ ಅದೊಂದು ಜ್ಞಾನ. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಅದನ್ನು ನಮ್ಮ ಸನ್ಮಾನ್ಯ ಶ್ರೀನಿವಾಸ ಪ್ರಸಾದ್ ಅವರು ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಅಂಬೇಡ್ಕರ್ ಅವರನ್ನು ಓದುವುದರ ಮೂಲಕ ಮತ್ತೆ ಶ್ರೀನಿವಾಸ ಪ್ರಸಾದನ ಮಾತನ್ನು ಕೇಳಲಿಕ್ಕೆ ಇಡೀ ಜನ ನಿಂತ್ಕೊಂತಿದ್ದಂಥದ್ದು ಕೂಡ ನೋಡಿದ್ದೀವಿ. ಶ್ರೀನಿವಾಸ ಪ್ರಸಾದ್ ಭಾಷಣ ಇರ್ಬೋದು, ಅವರ ವಾಕ್ಯಗಳಿರ್ಬೋದು, ಆ ಪದಗಳಿರ್ಬೋದು, ಆ ಪದ ಬಳಕೆ ಇರ್ಬೋದು, ಅಥವಾ ಯಾರನ್ನು ಕೂಡ ನಿಂದಿಸಬೇಕಂದ್ರೂ ಕೂಡ ಅಲ್ಲೂ ಕೂಡ ಭಾಳ ಬಹುವಚನವಾಗಿರ್ತಿತ್ತು. ಎಂದೂ ಕೂಡ ಏಕವಚನದಲ್ಲಿ ಯಾರನ್ನು ಕೂಡ ಅವರು ನಿಂದಿಸಿದಂಥವ್ರಲ್ಲ. ಆದರೆ ಒಂದು ದುರಂತ ಏನಪ್ಪ ಅಂತ ಹೇಳಿದ್ರೆ, ಒಂದು ಸಮಾಜಕ್ಕೆ ಪ್ರಾಮಾಣಿಕವಾಗಿ ಯಾವ ವ್ಯಕ್ತಿ ತ್ಯಾಗ ಮಾಡ್ತಾರೆ ಆ ವ್ಯಕ್ತಿ ಕೆಲವು ರಾಜಕಾರಣದಲ್ಲಿ ಬಲಿಯಾಗಬೇಕಾಗತ್ತೆ. ಇವತ್ತು ನಾವೆಲ್ಲರೂ ಕೂಡ ಅವ್ರನ್ನ ಮುಖ್ಯಮಂತ್ರಿಯಾಗಿ ಕಾಣುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಆಸೆ ಪಟ್ಟಿದ್ದಂಥವ್ರು ಇಡೀ ರಾಜ್ಯ. ಯಾಕೆಂದರೆ ಅಂಥ ಒಂದು ಗಟ್ಟಿ ಧ್ವನಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಪಡ್ಕೊಂಡಿದ್ರೆ ಇಡೀ ಸಮಾಜಕ್ಕೆ ಒಂದು ಶಕ್ತಿ ಬರ್ತಿತ್ತು ಅಂತಕ್ಕಂಥದ್ದು. ಈಗ ತಾನೇ ಬರುವಂಥ ಸ್ವಂತ ಮನೆ ಕಟ್ಟಿದ್ದಿಲ್ಲ, ಅಷ್ಟೇ ಮತ್ತು ಆಸಕ್ತಿನ ವಹಿಸಿಕೊಂಡು ಇವತ್ತು ಸಮುದಾಯ ಭವನ ಮತ್ತು ಎದುರುಗಡೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಕೂಡ ನಿರ್ಮಾಣ ಮಾಡಿದ್ರು. ಇದು ಕೆಲವರೆಲ್ಲ ಭಾಳ ಜನ ಈ ಕಡೆ ನನಗೆ ಗೊತ್ತಿರೋದಿಲ್ಲ, ಮದನ ಗ್ರಾಮಗಳಲ್ಲಿ ಹೇಳಿ ಅವತ್ತು ಸ್ಟ್ಯಾಚ್ಯೂ ನಿರ್ಮಾಣ ಮಾಡಬೇಕಾದ್ರೆ ಎಷ್ಟು ವಿರೋಧ ಆಯಿತು. ಆ ಸ್ಟ್ಯಾಚ್ಯೂನ ನಿಲ್ಲಿಸ್ಬೇಕಾದ್ರೆ ಆ ದಿಕ್ಕಲ್ಲಿ ಕೈ ತೋರಿಸ್ಬೇಕು, ಈ ದಿಕ್ಕಲ್ಲಿ ಕೈ ತೋರಿಸ್ಬೇಕು, ದೇವಸ್ಥಾನ ಕೈ ತೋರಿಸ್ಬಾರ್ದು ಅಂತ ಹೇಳ್ತೀವಿ. ಯಾರ ಮತ್ತು ಕೇಳಿಲ್ಲ. ಸ್ಟ್ಯಾಚ್ಯೂ ಬರಬೇಕು ಅಷ್ಟೇ. ಹಠ ಮಾಡಿ ಸ್ಟ್ಯಾಚ್ಯೂನ ನಿರ್ಮಾಣ. ಅದೇ ಥರ ಇನ್ನೊಂದು ಸಮುದಾಯ ಭವನ ಕೂಡ ಅಷ್ಟೇ. ಭಾಳ ವರ್ಷದಿಂದ ಬಂದು ಕೂಡ ಅದಕ್ಕೆ ಯಾವುದೇ ಥರದ ಅನುದಾನ ಕೂಡ ಕೊಟ್ಟಿರಲಿಲ್ಲ. ಕಂದಾಯ ಸಚಿವರಾಗಿ ಶಾಸಕರಾಗಿ ಅವರ ಸಂದರ್ಭದಲ್ಲಿ ಅವರಿಗೆ ಬಹಳ ಆಸಕ್ತಿ ವಹಿಸಿಕೊಂಡು ಸಮುದಾಯ ಭವನ ಮಾಡ್ತಾರೆ. ಅವತ್ತು ನಾವೀಗ ಆಶ್ರಯ ಪಟ್ಟು ಇವತ್ತು ನಾವೀಗ ಒಂದು ಕಾರ್ಯಕ್ರಮ ಮಾಡ್ತೇವೆ. ಈಗ ಅದೇ ಜಾಗ ಕೂಡ ಇರ್ತದೆ. ಬಹಳಷ್ಟು ಕನಸನ್ನ ಇಟ್ಕೊಂಡಿದ್ದೀವಿ. ಅಂದುಕೊಂಡು ಒಂದು ಸತ್ಯ ಮಾಡಬೇಕು ಅಂತ ಒಂದು ಅದೇನೇ